ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪಬ್, ರೆಸ್ಟೋರೆಂಟ್, ಬಾರ್, ಈ MRP ಎಲ್ಲೆಲ್ಲ ಆಲ್ಕೋಹಾಲನ್ನು ಮಾರ್ತಾರಲ್ಲ ಅವ್ರಿಗೆಲ್ಲ ಒಂದು ನೋಟಿಸನ್ನು ಕೊಡೋಕೆ ಹೇಳಿದ್ದಾರೆ. ಯಾವ ಕಾರಣಕ್ಕೆ ನೋಟಿಸ್ ಅಂತಂದರೆ, ಇನ್ಮೇಲೆ ಕಡ್ಡಾಯವಾಗಿ ಯಾರು ತಮ್ಮ ಬಳಿಯಲ್ಲಿ ಆಲ್ಕೋಹಾಲನ್ನು ತೆಗೆದುಕೊಳ್ಳೋಕೆ ಬರ್ತಾರಲ್ಲ ಅವರಿಗೆ ID ಕಾರ್ಡನ್ನು ಕಡ್ಡಾಯ. ID ಕಾರ್ಡ್ ಅಂದರೆ ಯಾವುದೋ ಕಾರ್ಡ್ ಅಲ್ಲ, ಗೋರ್ಮೆಂಟಿಂದ ID ಕಾರ್ಡ್, ವೋಟರ್ ID ಅಥವಾ ಆಧಾರ್ ಕಾರ್ಡು, DLO ಹೀಗಿರುತ್ತಲ್ಲ, ಈ ಥರದ ಗೋರ್ಮೆಂಟ್ ID ಕಾರ್ಡನ್ನು ಕಡ್ಡಾಯ ಮಾಡಿದ್ದಾರೆ. ಬರೋವಂಥದ್ದು ಕಡ್ಡಾಯವಾಗಿ ಅವರು ಯಾರೇ ಆಗಿರಲಿ ಅವರ ID ಕಾರ್ಡನ್ನು ಕಡ್ಡಾಯವಾಗಿ ನೀವು ಪರಿಶೀಲನೆ ಮಾಡಬೇಕು. ಅದರಲ್ಲಿ ಒಂದನ್ನು ನೀವು ಗಮನಿಸಬೇಕು, ಅವರಿಗೆ 18 ವರ್ಷ ಆಗಿದೆಯಾ ಅನ್ನುವಂಥದ್ದು ಪರಿಶೀಲಿಸಿ ಅದಾದಮೇಲೆ ಅವ್ರಿಗೆ ಆಲ್ಕೋಹಾಲು ಸರ್ವಿಸನ್ನು ಕೊಡಬೇಕು ಅಂತ ಒಂದು ನೋಟಿಸನ್ನು ಜಾರಿ ಮಾಡಿ ಅಂತ ಹೇಳಿದ್ದಾರೆ. ಇದು ತಮ್ಗೆ ಗೊತ್ತಿದೆ 18 ವರ್ಷಕ್ಕಿಂತ ಕೆಳಗಡೆ ಇರೋರಿಗೆ ಆಲ್ಕೋಹಾಲನ್ನು ಮಾರಾಟ ಮಾಡುವ ಹಾಗಿಲ್ಲ ಅಂತ. ಆದರೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಹೀಗಾಗಿ ಯಾರು ಹೋದರೂ ಕೂಡ 16-17 ವರ್ಷದ ಹುಡುಗರುಗಳು ಹೋದರೂ ಕೂಡ ಇವತ್ತು ಸಲೀಸಾಗಿ ಪಾರ್ಸಲ್ಲು ತೆಗೆದುಕೊಂಡು ಹೋಗ್ಬೋದು, ಅಲ್ಲೇ ಕೂತ್ಕೊಂಡು ಕಂಠ ಪೂರ್ತಿ ಕುಡಿಬೋದು. ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಯಾಕೆ ಈಗ ಈ ನಿರ್ಧಾರ ಅಂತ ನೋಡೋದಾದರೆ, ಇತ್ತೀಚೆಗೆ ಒಂದಷ್ಟು ಯೂನಿವರ್ಸಿಟಿಗಳೆಲ್ಲ ಸೇರಿ ಒಂದು ರಿಸರ್ಚನ್ನು ಮಾಡ್ತಾರೆ. ಅದರೊಳಗಡೆ ಸುಮಾರು 4,000ಕ್ಕೂ ಹೆಚ್ಚಿನ ಜನ ಸ್ಟೂಡೆಂಟ್ಸ್ಗಳನ್ನು ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರಲ್ಲಿ PUC ಮತ್ತು ಈ SLC ಓದ್ತಾ ಇರುವಂಥ ಸ್ಟೂಡೆಂಟ್ಸ್ಗಳನ್ನು, ಆ 4,000 ಚಿಲ್ಡ್ರನಲ್ಲಿ 4,073 ಏನೋ ಸ್ಟೂಡೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ, ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ 3ರಲ್ಲಿ 1 ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾರೆ, ಇಲ್ಲ ಅಂತಂದರೆ ತಂಬಾಕಿಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಹೀಗಾಗಿ ಈ ಶಾಲಾ ಮಕ್ಕಳು PUC ಓದ್ತಾ ಇರುವಂಥ ಸ್ಟೂಡೆಂಟ್ಗಳೆಲ್ಲರೂ ಕೂಡ ಈ ರೀತಿಯಾದಂಥ ಆಲ್ಕೋಹಾಲ್ಗೆ ದಾಸರಾಗ್ಬಿಟ್ರೆ ಮುಂದೆ ಅವರ ಆರೋಗ್ಯ ಮತ್ತು ಅವರ ಕುಟುಂಬದ ಪರಿಸ್ಥಿತಿ ಜೊತೆಗೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಅದ್ರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಮಕ್ಕಳ ಆರೋಗ್ಯ ಸುರಕ್ಷತೆ ಮೇಲೂ ಕೂಡ ದೊಡ್ಡ ಒಂದು ಪರಿಣಾಮ ಬೀರುತ್ತೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಇದನ್ನು ಕಡ್ಡಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ಒಂದು, ID ಕಾರ್ಡನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏಜ್ ಲಿಮಿಟ್ ಏನಿದೆ, ಏಜ್ ಲಿಮಿಟ್ 18 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅವ್ರಿಗೆ ಆಲ್ಕೋಹಾಲನ್ನು ಕೊಡಬಾರ್ದು, ಕಳಿಸ್ಬೇಕು ವಾಪಸ್ಸು ಅನ್ನುವಂಥದ್ದು. ಜೊತೆಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸರ್ವಿಸನ್ನು ಕೂಡ ಕೊಡಬಾರ್ದು ಅನ್ನುವಂಥ ಒಂದು. ಜೊತೆಗೆ CCTV, ಈಗ ನೆಪ ಮಾತ್ರಕ್ಕಷ್ಟೇ ಕೆಲವು CCTV ಹಾಕಿರ್ತಾರೆ, ಆದರೆ CCTV ಕಡ್ಡಾಯವಾಗಿ ವರ್ಕ್ ಆಗಬೇಕು. ಅದರಲ್ಲೂ ಕೂಡ ಆ ಬಾರು ಪಬ್ಬು ಏನಿದೆಯಲ್ಲ ಅದರೊಳಗಡೆ ಎಂಟ್ರಿ ಇದೆಯಲ್ಲ, ಎಂಟ್ರಿ ಎಕ್ಸಿಟ್ ಇದೆಯಲ್ಲ, ಅಲ್ಲಿ ಕಡ್ಡಾಯವಾಗಿ CCTV ವರ್ಕ್ ಆಗ್ತಾ ಇರಬೇಕು, ಜೊತೆಗೆ ವರ್ಕ್ ಆಗ್ತಾ ಇರಬೇಕು. ಅಧಿಕಾರಿಗಳು ಬಂದು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಸ್ಟೋರೇಜ್ ಇರುತ್ತಲ್ಲ, ಬ್ಯಾಕಪ್ಸ್, ಅದನ್ನ ಇಟ್ಟಿರಬೇಕು. ನೀವು ಕನಿಷ್ಠ ಆದರೂ 15 ದಿವಸ, 1 ತಿಂಗಳಿಂದ ನೀವು ಬ್ಯಾಕಪ್ ಇಟ್ಟಿರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಡಿಲೀಟನ್ನು ಮಾಡಬಾರ್ದು ಅನ್ನುವಂಥ ಇನ್ಸ್ಟ್ರಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಈ ನಿಯಮಗಳನ್ನು ಮೀರಿ ಯಾರಾದರೂ ಕೂಡ 18 ವರ್ಷದ ಒಳಗಡೆ ಇರುವಂಥ ಯುವಕ ಯುವತಿಯರಿಗೆ ಏನಾದರೂ ಕೂಡ ಆಲ್ಕೋಹಾಲ್ ಸರ್ವಿಸನ್ನು ಕೊಟ್ಟರೆ ಮೇರಿ ಪರವಾನಗಿ ರದ್ದು ಮಾಡೋದ್ರ ಜೊತೆಗೆ ನಿಮ್ಮೆಲ್ಲೂ ಕೂಡ ಕಾನೂನು ಕ್ರಮವನ್ನು ಕೈಗೊಂಡು ಯಾರು ಓನರ್ ಇರ್ತಾರಲ್ಲ, ಯಾರ ಹೆಸರಲ್ಲಿ ಪರವಾನಗಿ ಇರುತ್ತಲ್ಲ, ಲೈಸೆನ್ಸು, ಅವರ ಮೇಲೆ ಕಠಿಣ ಶಿಕ್ಷೆಯನ್ನು ನಾವು ವಿಧಿಸ್ತೀವಿ ಅನ್ನುವಂಥ ಒಂದು ಸೂಚನೆಯನ್ನು ಈಗ ನೀಡಿದ್ದಾರೆ. ಸೊ ಹೀಗಾಗಿ ಇನ್ಮೇಲೆ ಯಾರು ಕೂಡ 18 ವರ್ಷದ ಒಳಗಡೆ ಇರುವಂಥವ್ರು ಆಲ್ಕೋಹಾಲ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹೋದರೂ ಕೂಡ ಇನ್ಮೇಲೆ ಕಂಪಲ್ಸರಿ 18 ವರ್ಷ ಮೇಲ್ಪಟ್ಟವರು ನೋಡೋಕ್ಕವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ 50 ವರ್ಷ ಆಗಿದೆ, ಆದರೂ ಕೂಡ ನೀವು ಬರೀ ಕಣ್ಣಲ್ಲಿ ನೋಡೋಂಥದ್ದಲ್ಲ, ID ಕಾರ್ಡ್ ಕಂಪಲ್ಸರಿ ಇರಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಪಬ್ಗಳು, ಬಾರ್ಗಳು ಸರ್ಕಾರಿ ನಿಯಮಗಳನ್ನು ಎಷ್ಟು ಮಟ್ಟಿಗೆ ಅವರು ಫಾಲೋ ಮಾಡ್ತಾರೆ ಅನ್ನೋಂಥದ್ದು ಇದೆಯಲ್ಲ, ಅದು ಕೂಡ ಒಂದು ಯಕ್ಷ ಪ್ರಶ್ನೆ. ಆದರೆ ಇದು ಕಟ್ಟುನಿಟ್ಟಾಗಿ ಫಾಲೋ ಆಗೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಳ್ಳಿ ಎನ್ನುವಂಥದ್ದು ನಮ್ಮ ಒಂದು ಆಶಯ ಕೂಡ. ನಮಸ್ಕಾರ.